ಪರಪ್ಪನ ಅಗ್ರಹಾರ ಅಂದ್ರೆ ಅದು ಅಕ್ರಮಗಳ ಅಡ್ಡ ಅನ್ನೋ ಮಾತಿದೆ. ಆದ್ರೆ ಈಗ ಆ ಚಿತ್ರಣ ಬದಲಾಗಿದೆ. ಗ್ಯಾರಂಟಿ ನ್ಯೂಸ್ನ ನಿರಂತರ ವರದಿ ಮತ್ತು ಖಡಕ್ ಅಧಿಕಾರಿಗಳ ಎಂಟ್ರಿಯಿಂದ ಜೈಲಿನ ಅಕ್ರಮಗಳಿಗೆ ಬ್ರೇಕ್ ಬಂದಿದೆ. 2 ಟ್ರ್ಯಾಕ್ಟರ್ ಲೋಡ್ ಅಕ್ರಮ ವಸ್ತುಗಳು ಜೈಲಿನಿಂದ ಹೊರಬಂದಿದೆ. ಏನಿದು ಜೈಲಿನ ಒಳಗಿನ ಶುದ್ಧೀಕರಣ ಅಭಿಯಾನ? ನೋಡಿ ರಿಪೋರ್ಟ್ನಲ್ಲಿದೆ. ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ. ಐಪಿಎಸ್ ಅಂಶುಕುಮಾರ್ ಎಂಟ್ರಿ ಬಳಿಕ ಜೈಲಿನ ಅಕ್ರಮಗಳಿಗೆ ಬ್ರೇಕ್. ಅಕ್ರಮವಾಗಿ ಬಳಸುತ್ತಿದ್ದ 2 ಟ್ರಾಕ್ಟರ್ ವಸ್ತುಗಳು ಜೈಲಿನಿಂದ ಹೊರಕ್ಕೆ. ಒಂದಾನೊಂದು ಕಾಲದಲ್ಲಿ ಪರಪ್ಪನ ಅಗ್ರಹಾರ ಅಂದ್ರೆ ವಿಚಾರಣಾಧೀನ ಖೈದಿಗಳಿಗೆ ರಾಜಾತಿಥ್ಯ ಸಿಗುವ ತಾಣವಾಗಿತ್ತು. ಉಗ್ರರು, ರೌಡಿ ಶೀಟರ್ಗಳು ಮೊಬೈಲ್ ಬಳಸಿ ಮೋಜು ಮಸ್ತಿ ಮಾಡ್ತಿದ್ದ ಫೋಟೋಗಳು ಜಗಜ್ಜಾಹೀರಾಗಿದ್ವು. ಆದ್ರೆ ಈಗ ಪರಿಸ್ಥಿತಿ ಉಲ್ಟಾಪಲ್ಟಾ ಆಗಿದೆ. ಖಡಕ್ ಅಧಿಕಾರಿಗಳಾದ ಎಡಿಜಿಪಿ ಅಲೋಕ್ ಕುಮಾರ್ ಮತ್ತು ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಎಂಟ್ರಿಯಿಂದ ಅಕ್ರಮಗಳ ಪರ್ವಕ್ಕೆ ಅಂತ್ಯ ಬಿದ್ದಿದೆ. ಕಳೆದ 3 ತಿಂಗಳಲ್ಲಿ ಜೈಲಿನ ಮೇಲೆ ಸರಣಿ ದಾಳಿಗಳು ನಡೆದಿವೆ. ಈ ವೇಳೆ 200ಕ್ಕೂ ಹೆಚ್ಚು ಮೊಬೈಲ್ಗಳು, ಚಾರ್ಜರ್ಗಳು ಮತ್ತು ಇಯರ್ಫೋನ್ಗಳನ್ನ ಸೀಸ್ ಮಾಡಲಾಗಿದೆ. ಅಚ್ಚರಿಯ ವಿಷಯವೆಂದ್ರೆ ಕೈದಿಗಳು ಅಕ್ರಮವಾಗಿ ಬಳಸುತ್ತಿದ್ದ ಅಡುಗೆ ಪಾತ್ರೆಗಳು, ಸಾವಿರಾರು ಜೊತೆ ಬಟ್ಟೆಗಳು, ಶೂಗಳು ಮತ್ತು ಬೆಡ್ಶೀಟ್ಗಳನ್ನ ಬರೋಬ್ಬರಿ 2 ಟ್ರಾಕ್ಟರ್ಗಳಲ್ಲಿ ತುಂಬಿಸಿ ಜೈಲಿನಿಂದ ಹೊರಗೆ ಎಸೆಯಲಾಗಿದೆ. ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್ನಿಂದಾಗಿ ಜೈಲಿನ ಆಡಳಿತ ವರ್ಗಕ್ಕೆ ಮೇಜರಿ ಸರ್ಜರಿ ಆಗಿದ್ದು ಖದೀಮರ ಎದೆಯಲ್ಲಿ ನಡುಕ ಶುರುವಾಗಿದೆ. ಪರಪ್ಪನ ಅಗ್ರಹಾರದಂತೆ ರಾಜ್ಯದ ಉಳಿದ ಜೈಲುಗಳಲ್ಲೂ ಇಂತಹದ್ದೇ ಶುದ್ಧೀಕರಣ ಆಗಬೇಕಿದೆ ಅನ್ನೋದು ಸಾರ್ವಜನಿಕರ ಆಶಯ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.